ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹುಬಾಯೇ ಓ ಆರ್ ಸಿ ಬಿ, ಏನೇ ಬರಲಿ ಆರ್ ಸಿ ಬಿ. ಹುಬಾಯೇ ಓ ಆರ್ ಸಿ ಬಿ, ಎಂತೆ ಇರಲಿ ಆರ್ ಸಿ ಬಿ. ಎಸ್ 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 ನಾವು ಫುಲ್ಲು ರಚ್ಗೆದ್ಬಿಟ್ಟು ಗೆದ್ವಿ ಗುರು. ಟಾಪ್ 2ಗೆ ಎಂಟ್ರಿ ಕೊಟ್ಟಿದ್ದೇವೆ. ಏನಂದರೆ LHG ವಿರುದ್ಧ ನಾವು ಗೆದ್ದರೆ ಸಾಕು ಟಾಪ್ 2ಗೆ ಎಂಟ್ರಿ ಕೊಡ್ತೀವಿ ಅಂತ ಇತ್ತು. ಇವತ್ತು ಮಾತ್ರ ಏನು ಕ್ರೇಜಿ ಬ್ಯಾಟಿಂಗ್ ಗುರು ಅದು ನಮ್ಮ ಹುಡುಗರ ಕಡೆಯಿಂದ. ಬಟ್ ಅಲ್ಟಿಮೇಟ್ ಅಪ್ಪ, 7-7 ಗೆದ್ವಿ ಗುರು. ಇವಾಗ ಅವೇ ಮ್ಯಾಚಸ್ಸು ನನ್ನ ಮಗದ ಅವೇ ಮ್ಯಾಚಸ್ಸಲ್ಲಿ ನಾವು ಒಂಥರ ಸಿಂಹದ ಗರ್ಜನೆ ಥರ, ಅಂದರೆ ಸಿಂಹ ಸ್ವಪ್ನ ಆಗಿಬಿಟ್ಟಿವಿ ಬೇರೆ ಟೀಮ್ಗಳಿಗೆ ಅಂತ. ಅದು ಈ ವರ್ಷ ಅಂತೂ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಂದರೆ ಅಲ್ಟಿಮೇಟ್ ಅಪ್ಪ. ಕಲ್ಕತ್ತಾ ಅಲ್ಲಿ ಹೋಗಿ ಹೊಡೆದ್ವಿ, ಆಮೇಲೆ ಚೆನ್ನೈಗೆ ಹೋಗಿ ಹೊಡೆದ್ವಿ, ಆಮೇಲೆ ಇಲ್ಲಿ ಮುಂಬೈಯಲ್ಲಿ ಅವ್ರನ್ನ ಸೋಲ್ಸಿದ್ವಿ, ಆಮೇಲೆ ಗ್ಯಾಪಲ್ಲಿ ಜೈಪುರಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಸೋಲ್ಸಿದ್ವಿ. ಅಲ್ಟಿಮೇಟ್ ಗುರು. ಈ ಕಡೆ ನ್ಯೂ ಚಂಡೀಗಢ ಇಲ್ಲೂ ಸೋಲ್ಸಿದ್ವಿ. ಒಳ್ಳೆ ಕತೆ ಅಪ್ಪ, ಅಲ್ಟಿಮೇಟ್ ಅಪ್ಪ. ಡೆಲ್ಲಿಲೂ ಆಯಿತು, ಈ ಕಡೆ ಇವಾಗ ಲಕ್ನೋವಲ್ಲೂ ಆಯಿತು. ಕ್ವಾಲಿಫೈಯರ್ 1 ಹೋಗಾಯಿತು, ಕ್ವಾಲಿಫೈ ಅಂತೂ ಆಗಾಯಿತು. ಕ್ವಾಲಿಫೈಯರ್ 1ಗೆ ಇವಾಗ ಏನಿದ್ರೂ 2 ಮ್ಯಾಚು ಗೆಲ್ಲೋದು ಗುರು. ಒಂದು ಕ್ವಾಲಿಫೈಯರ್ 1 ಗೆಲ್ಲಬೇಕು, ಗೆದ್ಬಿಟ್ಟು ಫೈನಲ್ಗೆ ಹೋಗ್ಬೇಕು, ಫೈನಲ್ ಗೆಲ್ಲಬೇಕು. ಈ ಸಲ ಕಪ್ ನಮ್ಮದೇ ಆಗ್ಬಿಡ್ತು ಅಂತ ಹೇಳ್ಬೇಕು. ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು ಅಂತ ಆಗ್ಬಿಡ್ತು ಅಂತ ಹೇಳ್ಬೇಕು. ಅದು ಒಂದೇ ಬಾಕಿ ಇರೋದು ಗುರು. ಏನಂತೀರಾ? ಲೈವಲ್ಲಿ ಪ್ರಾಪರ್ ಆಗಿ ಇದ್ರ ಬಗ್ಗೆ ಎಲ್ಲ ಸೈಕಾಗಿ ಡಿಸ್ಕಸ್ ಮಾಡಿದೀವಿ ಗುರು. ಸೊ ಫ್ರೀ ಇರೋರು ಆ ಲೈವಲ್ಲಿ ನೋಡಿ, ಇಲ್ಲ ಅಂದರೆ ಇದು 9 ನಿಮಿಷ ವಿಡಿಯೋ ನಿಮಗೋಸ್ಕರನೇ ಅಂತ ಹೇಳ್ತಾ, ಮ್ಯಾಚ್ ಮಾತ್ರ ಕ್ರೇಜ್ ಅಂದರೆ ಕ್ರೇಜ್ ಆಗಿತ್ತು ಗುರು. ಒಂಥರ ಅಂದರೆ ವಾಯ್ಸೇ ಹೋಗಿತ್ತು. ಒಂದು ಪ್ರತಿ ಬಾಲ್ಗೂ 4-6 ನೋಡ್ತಾ ಇದ್ರೆ ಒಂದು ಏನು ಗುರು ಹಿಂಗೆ ಆಡ್ತಿದ್ದಾರೆ ಅಂತ. ನಾವು ಬ್ಯಾಟಿಂಗ್ ಮಾಡಬೇಕಾದ್ರೆ, ಬೌಲಿಂಗ್ ಮಾಡಬೇಕಾದ್ರೆ ಏನು ಗುರು ಹಿಂಗೆಲ್ಲ ಬೌಲಿಂಗ್ ಮಾಡ್ತಿದಾರಲ್ಲ ಅನ್ನೋ ಥರ. ಅಂದರೆ ಒಂಥರ ರಿಯಾಕ್ಷನ್ಸ್ ಎಲ್ಲ ಇವಿ, ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾ ಇತ್ತು ಗುರು. ಮ್ಯಾಚ್ ಸಮರಿ ಜಾಸ್ತಿ ಏನು ಹೇಳಲ್ಲ, ಬಟ್ ಮ್ಯಾಚ್ ಸಮರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಅಣ್ಣ ಜಿತೇಶ್ ಅಣ್ಣನ ಬಗ್ಗೆ ಹೇಳಲೇಬೇಕು ಗುರು. ಕ್ರೇಜಿ ನಾಕಪ್ಪ. ಜಿತೇಶ್ ಶರ್ಮಾ ಆಯಿತು, ಆಮೇಲೆ ನಮ್ಮ ಮಯಾಂಕ್ ಅಣ್ಣಗೆ ಸಮನಾದ ಅಂಕ ಕೊಡಬೇಕು ಗುರು. ಯಾಕಂತಂದರೆ ಅವರು ಮೊಮೆಂಟಮ್ ಎಲ್ಲ ಶಿಫ್ಟ್ ಆಗೋಕ್ಕೆ ಬಿಡಲಿಲ್ಲ ಕೆಲವೊಂದು ಟೈಮಲ್ಲಿ. ಸೊ ಮಯಾಂಕ್ ಅಣ್ಣ ಆಮೇಲೆ ನಮ್ಮ ಜಿತೇಶ್ ಅಣ್ಣನ ಪಾರ್ಟ್ನರ್ಶಿಪ್ಪು ಎಕ್ಸ್ಟ್ರಾಡಿನರಿ ಆಗಿತ್ತು. ಆಮೇಲೆ ನಮ್ಮ ಕೊಹ್ಲಿ ಕಾಕ ಯಾವಾಗಲೂ 50 ಹೊಡೆದ್ರೆ ಸಾಕು ನನ್ನ ಮಗನ ಗುರು, ನಾವಂತೂ ಪಕ್ಕ ಗೆಲ್ಲಿಸ್ತೀವಿ ಅನ್ನೋ ಥರ ಬ್ಯಾಟಿಂಗ್ ಮಾಡಿದ್ರು. ಅದೊಂದಾದರೆ ರೆಕಾರ್ಡ್ ಚೇಸು, 3rd ರೆಕಾರ್ಡ್ ಚೇಸ್ ಮಾಡಿದ್ರು ನಮ್ಮ RCB ಅವರು ಅಂತ. 228 ಇತ್ತು ಗುರು ಟಾರ್ಗೆಟು. 228ಗೆ 2 ರನ್ ಎಕ್ಸ್ಟ್ರಾನೇ ಹೊಡಿತೀವಿ ತಗೊಳ್ಳಿ ಗುರು ಅಂತ ಹೇಳ್ಬಿಟ್ಟು 230 ಹೊಡೆದು ಟಾಪ್ 2ಗೆ ಪ್ರವೇಶ ಕೊಟ್ಟಿದ್ದಾರೆ ನಮ್ಮ RCB. ಇದು ತೊಲೆ ಗುರು. ಇನ್ನು ಮ್ಯಾಚ್ ಸಮರಿಗೆ ಬರೋದಾದ್ರೆ ಫಸ್ಟ್ ನಮ್ಮ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಈ ಕಡೆ ನಮ್ಮ RCB ಕಡೆಯಿಂದ ಲಿವಿಂಗ್ ಸ್ಟೋನ್ ಮತ್ತೆ ನಮ್ಮ ತುಷಾರ ಅಣ್ಣ ಬರ್ತಾರೆ, ನುವಾನ್ ತುಷಾರ. ಸೊ ಈ ಕಡೆಯಿಂದ ಬ್ಯಾಟಿಂಗ್ ಬರ್ತಾರೆ ಗುರು ಬ್ರಿಡ್ಸ್ಗೆ, ಆಮೇಲೆ ಮತ್ತೆ ಮಿಚೆಲ್ ಮಾರ್ಷು. ನಮ್ಮ ನುವಾನ್ ತುಷಾರ ಅಣ್ಣ ಗ್ಯಾಪಲ್ಲಿ ಜುಪ್ ಅಂತ ಬ್ರಿಡ್ಸ್ಗಿನ ಔಟ್ ಮಾಡ್ತಾರೆ ಗುರು. ಅಲ್ಲಿಂದ ಸ್ವಲ್ಪ ಸಖತ್ತಾಗೆ ಬೌಲಿಂಗ್ ಮಾಡಿದ್ರು. ಫಸ್ಟ್ ಪವರ್ ಪ್ಲೇಯಲ್ಲಿ ವಿಕೆಟ್ಸ್ ಜಾಸ್ತಿ ಕೊಡಲಿಲ್ಲ LHG ಅವರು. 6 ಓವರ್ಗೆ 55 ರನ್ ಏನೋ ಹೊಡೆದ್ರಪ್ಪ. ಸೊ 6 ಓವರ್ಸ್ಗೆ 55 ಫಾರ್ 1 ಇರ್ತಾರೆ ಗುರು. ಆಮೇಲೆ ಮಿಚೆಲ್ ಮಾರ್ಷು ಮತ್ತು ರಿಷಬ್ ಪಂತ್ ಏನದು ಬ್ಯಾಟಿಂಗ್ ಅಂತಾನೆ. ನಮ್ಮ ಮಿಚೆಲ್ ಮಾರ್ಷ್ ಅಣ್ಣ ಸ್ವಲ್ಪ ಫಸ್ಟ್ಗೆ ಒಂದು ಲೆವೆಲ್ಗೆ ಆಡ್ತಾ ಇದ್ರು ಸ್ಲೋ ಆಗಿ. ಆಮೇಲೆ ಅಣ್ಣ ರಚ್ಗೆದ್ದು ಹೊಡೆದಿದ್ದು 60+ ಏನೋ ಹೊಡೆದ್ರು, 65 ಏನೋ ಆ ಥರ ಹೊಡೆದ್ರು. ಈ ಕಡೆ ನಮ್ಮ ರಿಷಬ್ ಪಂತ್ ಏನಪ್ಪ ಅದು ಎಲ್ಲಿಂದ ಫಾರ್ಮ್ಗೆ ಹೆಂಗೆ ಬಂದ್ರು ಏನು ಕತೆನೋ, ಫಾರ್ಮ್ಗೂ ಬಂದರು, ಸೆಂಚುರಿನೇ ಹೊಡೆದ್ರು. ಏನೋ 118 ಏನೋ ಹೊಡೆದಂಗಿತ್ತು ಗುರು. ಸೊ 110+ ಅನ್ಕೊಳ್ಳಿ. ಆ ಥರ ಹೊಡೆದು ಸೆಂಚುರಿ ಹೊಡೆದಾಗ ರಿಯಾಕ್ಷನ್ ಏನೋ ಫುಲ್ಲು ಲಗಾಟಿ ಹೊಡೆಯೋದೇನೋ ಅಲ್ಟಿಮೇಟ್ ಅಪ್ಪ. ಬ್ಯಾಟಿಂಗ್ ಮಾತ್ರ ಸೈಕಾಗಿ ಆಡಿದ್ರು ಗುರು ರಿಷಬ್ ಪಂತ್. ಎಲ್ಲ ಪೆಂಟಾಸ್ಟಿಕ್ ಅಂತ ನಮ್ಮ ಸಂಜೀವ್ ಗೋಯಂಕ ಅವರೆಲ್ಲ ಟ್ವೀಟ್ ಎಲ್ಲ ಮಾಡಿದ್ರು ಗುರು. ಸೊ ಆ ಥರ ಸಕ್ಕತ್ತಂದರೆ ಸಕ್ಕತ್ ಬ್ಯಾಟಿಂಗು ರಿಷಬ್ ಪಂತ್ ಅವರು. ಎಕ್ಸ್ಟ್ರಾರ್ಡಿನರಿ. ಇಂಡಿಯನ್ ಟೀಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದ್ರೆ ಇದು ಒಳ್ಳೇದೇ, ಬಟ್ ನಮ್ಮ ವಿರುದ್ಧನೇ ಹಿಂಗೆ ಆಡಿದ್ರಲ್ಲ ಅನ್ನೋ ಥರ. ಯಾಕಂತಂದರೆ ಅವರು ಆ ಲೆವೆಲಿಗೆ ಆಡಿರೋದ್ರಿಂದ 227 ಹೊಡಿತಾರೆ ಗುರು. 227 ಫಾರ್ 3, ಅದು 20 ಓವರ್ಸಲ್ಲಿ. ಈ ಕಡೆ ನಮ್ಮ ಕಡೆ ಬೌಲಿಂಗ್ ನೋಡೋದಾದ್ರೆ ನಮ್ಮ ತುಷಾರ ಅಣ್ಣ ಒಬ್ಬರು ಬಿಟ್ಟರೆ ಬಾಕಿ ಎಲ್ಲರೂ ಓಡಿಸ್ಕೊಂಡ್ರು ಗುರು. ಎಷ್ಟು ಅಂತಂದರೆ ನಮ್ಮ ತುಷಾರ ಅಣ್ಣ 4 ಓವರ್ಗೆ 26 ರನ್ 1 ವಿಕೆಟು. ಅದು ಈ ಟೈಮಲ್ಲಿ ಅಂದರೆ ಈ ಥರ ಎಲ್ಲ 227 ಹೊಡೆದಿದ್ದಾರೆ. ಅದರಲ್ಲಿ ನೀವು ಜಸ್ಟ್ 26 ಕೊಡ್ತೀರಿ ಅಂತಂದರೆ ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಬಟ್ ಕ್ಯಾಪ್ಟನ್ಸಿ ಬ್ಲಂಡರ್ ಆಗಿರೋದು ಇಲ್ಲೇ ಹೇಳ್ಬೇಕು ಅಂತಿದ್ದೀನಿ. ಏನಂದರೆ ನಮ್ಮ ಜಿತೇಶ್ ಅಣ್ಣನ ಕಡೆಯಿಂದ ಸ್ವಲ್ಪ ಸೆಕೆಂಡ್ ಓವರ್ ಇವರು ಪ್ರೀ ಮೆಡಿಟೇಟ್ ಆಗಿ ಬಂದಿದ್ರು ಅನ್ಸುತ್ತೆ. ಸೆಕೆಂಡ್ ಓವರ್ ಪಕ್ಕ ನಾವು ಕೃಣಾಲ್ನೇ ಆಡ್ಸೋಣ, ಕೃಣಾಲ್ ಅಣ್ಣಂಗೆ ಬೌಲಿಂಗ್ ಕೊಡೋಣ, ಶ್ರೀ ಕೃಣಾಲ್ ಪಾಂಡೆ ಅವರಿಗೆ ಕೊಡೋಣ ಅಂತ. ಸೊ ನಮ್ಮ ಶ್ರೀ ಕೃಣಾಲ್ ಪಾಂಡೆ ಅವರು ಸೆಕೆಂಡ್ ಓವರ್ ಹಾಕ್ತಾರೆ. ಬಟ್ ಓವರ್ ಆಗಿ ನೋಡೋದಾದರೆ 2 ಓವರ್ ಹಾಕಿದ್ದಾರೆ ಗುರು. ಅದು 2 ಓವರಲ್ಲಿ ಏನು ಒಂದು 40 ಹೊಡ್ಸ್ಕೊಂಡಿದ್ದಾರೆ, ಇಲ್ಲ 14 ರನ್ ಹೊಡ್ಸ್ಕೊಂಡಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ತುಂಬ ಮಿಸ್ ಆಯಿತು ಅನ್ಕೋತೀನಿ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಬೌಲಿಂಗು ಸಖತ್ತಾಗಿ ಹಾಕಬೇಕಾಗಿತ್ತು. ಯಾರು ನಮ್ಮ ತುಷಾರ್ ಅವರು ಬಿಟ್ಟು ಬಾಕಿ ಎಲ್ಲರೂ ಒಂದು ಲೆವೆಲಿಗೆ ಆ ಕಡೆ ಈ ಕಡೆ ಎಲ್ಲ ಮಾಡಿದ್ರು. ಈ ಕಡೆ 228 ರನ್ನು ಟಾರ್ಗೆಟು.
ಸೊ 228 ರನ್ ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಬರ್ತಾರೆ ಉಪ್ಪಣ್ಣ ಮತ್ತು ನಮ್ಮ ಕೊಹ್ಲಿ ಕಾಕ. ಏನಂದರೆ ಇಬ್ಬರು ಸಕ್ಕದಾಗ ಆಡ್ತಾರೆ ಗುರು ಪವರ್ ಪ್ಲೇಯಲ್ಲಿ. ಫಸ್ಟ್ 2 ಓವರ್ಗೆ 31 ರನ್ ಹೊಡಿತಾರೆ. ನಮ್ಮ ರೂರ್ಕಿ ಅಣ್ಣ ವಿಲಿಯಮ್ ಓರೂರ್ಕು ಸೆಕೆಂಡ್ ಓವರಲ್ಲಿ 22 ರನ್ ಕೊಡ್ತಾನೆ ಅಣ್ಣ. ಅಲ್ಲಿಂದ ನಮ್ಮದು ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಬಟ್ 2 ಓವರ್ಗೆ 31 ಇರೋರು ನೆಕ್ಸ್ಟು 4 ಓವರಲ್ಲಿ ಕೇವಲ 35 ರನ್ ಹೊಡಿತೀವಿ. 1 ವಿಕೆಟ್ ಕೂಡ ಕಳ್ಕೊತೀವಿ, ಅದು ಉಪ್ಪಣ್ಣನ ವಿಕೆಟು, ಆಕಾಶ್ ಸಿಂಗ್ ತೊಗೊಂಡ್ರು. ಸೊ ಪವರ್ ಪ್ಲೇಯಲ್ಲಿ ಗುರು 6 ಓವರ್ಸ್ಗೆ 66 ಫಾರ್ 1 ಇರ್ತೀವಿ. ಅಲ್ಲಿಂದ 90 ರನ್ವರೆಗೂ ಏನೋ ನಡೀತಾ ಇರುತ್ತೆ ಚೆನ್ನಾಗಿ. ನಮ್ಮ ಪಟ್ಟಿದಾರ್ ಅಣ್ಣ ನಂಬರ್ 3ಗೆ ಬಂದಿರ್ತಾರೆ. ಸೊ ಕೊಹ್ಲಿ ಕಾಕ ಮತ್ತು ಪಟ್ಟಿದಾರ್ ಅಣ್ಣ ಸಖತ್ತಾಗಿ ಎಲ್ಲ ಆಡ್ತಾ ಇರ್ತಾರೆ. ಟಚ್ಚಲ್ಲೂ ಕೂಡ ಇದ್ರು ಪಟ್ಟಿದಾರ್ ಅವರು. ಬಟ್ ಆ 90 ರನ್ ಆದಾಗ ಗುರು ಸಡನ್ ಆಗಿ ವಿಲಿಯಮ್ ಓರೂರ್ಕು ಏನಪ್ಪ ಅದು ಬೌಲಿಂಗ್ ಸಖತ್ತಾಗಿ ಮಾಡಿಬಿಟ್ಟು 2 ವಿಕೆಟ್ ತೆಗಿತಾರೆ ಆ ಓವರಲ್ಲೇ. ಅದು ಒಂದು ಮೇನ್ ವಿಕೆಟು ರಜತ್ ಪಟ್ಟಿದಾರ್ ಅಣ್ಣಂದು. ಈ ಕಡೆ ಇವರು ನಮ್ಮ ಅಣ್ಣ ಅಂದರೆ ವಿಕೆಟ್ ಹೋದ್ಮೇಲೆ ಪಟ್ಟಿದಾರ್ ಅವ್ರದ್ದು ವಿಕೆಟ್ ಹೋದ್ಮೇಲೆ ಸಡನ್ನಾಗಿ ಲಿವಿಂಗ್ ಸ್ಟೋನ್ ಬರ್ತಾನೆ ಅಣ್ಣ ಅಂತ ಏನು ಆಡಿದ್ರು ಏನು ಕತೆನೋ. ಸ್ಟ್ರೇಟ್ ಬಾಲ್ ಗುರು, ಅಂದರೆ ಸ್ಟ್ರೇಟ್ ಬಂದಿದೆ ಬಾಲು, ಬ್ಯಾಟ್ ಇಡೋಕ್ಕಾಗಲಿಲ್ಲ ಅಂತ. ನನ್ನ ಸಮಯ ಬಂದಾಯ್ತು, ನಾನು ಹೋಗಿ ಬರ್ತೀನಿ. ಆ ಟೈಮಲ್ಲಿ 90 ರನ್ 3 ವಿಕೆಟ್ ಹೋಯ್ತು ಗುರು. ಸಡನ್ ಆಗಿ ಇವ್ರು ಏನಂತಂದರೆ ಮಯಾಂಕ್ ಅಗರ್ವಾಲ್ನ ಕರ್ಕೊಂಡ್ಬಂದರು. ಮಯಾಂಕ್ ಅಗರ್ವಾಲ್ ಅಣ್ಣ ಬರ್ತಾರೆ. ಸಮಾನಾದ ಅಂಕ ಮಯಾಂಕ್ ಅಣ್ಣಂಗೆ ಏನಕ್ಕೆ ಕೊಡಬೇಕು ಅಂತಂದರೆ ಆ ಟೈಮಲ್ಲಿ ಗುರು 3-4 ಕಟ್ ಶಾಟ್ ಹೊಡಿತಾರೆ ಸಾಕಾದಾಗಿ, ಟಕ್ 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 ಅಂತ. ಥರ್ಡ್ ಮ್ಯಾನ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಬರ್ತಾ ಇರುತ್ತೆ, ಗಲ್ಲಿ ಮಿಡ್ಲಲ್ಲಿ ಒಂದು 4 ಹೋಗುತ್ತೆ. ಸಾಕಾದಾಗ ಆಡ್ತಾರೆ ಮಯಾಂಕ್ ಅಗರ್ವಾಲು ಆ ಟೈಮಲ್ಲಿ. ನಮ್ಮ ಕೊಹ್ಲಿ ಕಾಕ ಬೇರೆ 15 ಹೊಡಿತಾರೆ. 8th 50 ಗುರು. ನಮ್ಮ ಕೊಹ್ಲಿ ಅವರು 50 ಹೊಡೆದಾಗ್ಲೆಲ್ಲ ನಾವಂತೂ ಬಿಂದಾಸಾಗಿ ಗೆದ್ದಿದ್ದೀವಿ ಆ ಥರ. ಆ್ಯಂಡ್ 63rd IPL ಅಲ್ಲಿ ಇತಿಹಾಸದಲ್ಲೇ ಹೈಯೆಸ್ಟ್ 50s ಹೊಡೆದಿರೋರು ಯಾರಂದರೆ ನಮ್ಮ ಕೊಹ್ಲಿ ಅವರೇ. ಇವಾಗ 63rd ಗುರು. ದೇವ್ರೆ ಕೊಹ್ಲಿ ಅವರೇ ಸಾಟಿ ಬಿಡಿ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಬಟ್ ಸಡನ್ ಆಗಿ ಆವೇಶ್ ಖಾನ್ ಬಂದ್ಬಿಟ್ಟು ನಮ್ಮ ಕೊಹ್ಲಿ ಅವ್ರನ್ನ ಔಟ್ ಮಾಡಿಬಿಡ್ತಾನೆ ಅಣ್ಣ. ಅಲ್ಲಿಂದ 123 122 ರನ್ಗೇನೋ 4 ವಿಕೆಟ್ ಹೋಗುತ್ತೆ ಗುರು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಪಾರ್ಟ್ನರ್ಶಿಪ್. 45 ಬಾಲಲ್ಲಿ 107 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಮಯಾಂಕ್ ಅಗರ್ವಾಲ್ ಮತ್ತು ನಮ್ಮ ಜಿತೇಶ್ ಅಣ್ಣ. ಜಿತೇಶ್ ಅಣ್ಣ ಏನಣ್ಣ ಅದು ಬ್ಯಾಟಿಂಗು ನಿಮ್ಮದು ಕರಾಮತ್ತು, ಬಾಬಾ ಕ್ರೇಜ್ ಹಿಟ್ಟಿಂಗ್ ಗುರು. ಒಂದಾದ್ಮೇಲೆ ಒಂದು ಹೊಡಿತಾರೆ. ಮಿಡ್ ವಿಕೆಟಲ್ಲಿ ಒಂದು 6 ಎಕ್ಸ್ಟ್ರಾ ಕವರ್ಸ್ ಮೇಲಂತೂ ಹೊಡಿತಾರೆ ಗುರು, ಹೊಡಿತಾರೆ. ಅಲ್ಟಿಮೇಟ್ ಬ್ಯಾಟಿಂಗು. ಆಮೇಲೆ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಒಂದು ಬೌನ್ಸರ್ ಬರುತ್ತೆ ಗುರು. ಆ ಬೌನ್ಸರ್ಗೆ ಒಂದು 6 ಹೊಡಿತಾರೆ ಸ್ಟ್ರೇಟ್ ಡೌನ್ ದ ಗ್ರೌಂಡು. ಇವತ್ತಂತ ಅಣ್ಣ ಅಂತ ಹೆವಿ ಇದರಲ್ಲಿದ್ರು. ಅಂದರೆ ನಾನು ಕೊಹ್ಲಿ ಅವರಿಗೆ ಒಂದು ಮಾತು ಕೊಟ್ಟಿದ್ದೀನಿ, ಅಂದರೆ ಕೊಹ್ಲಿಗೋಸ್ಕರ ನಾನು 2-3 ಮ್ಯಾಚ್ ಗೆಲ್ಸಿದ್ರೆ ಸಾಕು ಗುರು, ಖುಷಿ ಆಗ್ತೀನಿ ನಾನು ಅಂತ ಒಂದು ಮಾತು ಹೇಳಿದ್ರು ನಮ್ಮ ಜಿತೇಶ್ ಅವರು. ಆ ಮಾತನ್ನ ನಡೆಸ್ಕೊಟ್ಟಿದ್ದಾರೆ ಗುರು. ಅದು ಹೆಂಗಂತಂದರೆ ಇಂಥ ಕ್ರೂಷಿಯಲ್ ಮ್ಯಾಚಲ್ಲಿ ಗೆಲ್ಲಿಸಿ ಟಾಪ್ 2ಗೆ ಕ್ವಾಲಿಫೈ ಅಂದರೆ ಟಾಪ್ 2ಗೆ ಹೋಗೋ ಥರ ಪ್ರವೇಶ ಕೊಡೋ ಥರ ಮಾಡಿದ್ರಲ್ಲ ಜಿತೇಶ್ ಅಣ್ಣ, ನಿಮ್ಗಂತೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮ ರೂರ್ಕಿ ಅಣ್ಣ ಅಂತೂ 74 ಎಲ್ಲ ಹೊಡೆಸ್ಕೊಂಡು 8 ರನ್ ಮಿಸ್ಫೀಲ್ಡೇ ಮಾಡಿಬಿಟ್ಟು ನಮ್ಗಂತೂ ವರದಾನ ಆದಂಗೆ ಆಗ್ಬಿಡ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಆ ಥರ ನೋಡೋದಾದ್ರೆ 230 ರನ್ ನಾವು ಸಾಕಾದಾಗ ಚೇಸ್ ಮಾಡಿ ಇನ್ನೂ 8 ಬಾಲ್ ಇರೋಷ್ಟರಲ್ಲೇ ಚೇಸ್ ಮಾಡಿದ್ವಿ ಗುರು. ಒಂದು ಅಲ್ಟಿಮೇಟ್ ಇನ್ನಿಂಗ್ಸ್ ಆಡಿದ್ರು ನಮ್ಮ ಜಿತೇಶ್ ಅಣ್ಣ. ಸೆಲೆಬ್ರೇಷನು ಸೈಕ್ ಆಗಿತ್ತು. ಹಿಂಗೆ ಫುಲ್ಲು ಏನಂತಾರೆ ಆ ಹೆಲ್ಮೆಟ್ ಹಿಂಗೆ ಬಿಕಾಸ್ಲಿಲ್ಲ, ಅದು ಅಂದರೆ ಬಿಸಾಡಲಿಲ್ಲ, ಬಟ್ ರೆಸ್ಪೆಕ್ಟ್ ಕೊಟ್ಬಿಟ್ಟು ಹಿಂಗೆ ಮಾಡಿದ್ರು, ಅಷ್ಟೇ ಮಾಡಿದ್ರು. ಇನ್ನೊಂದು ಹೇಳ್ಬೇಕು ಏನಪ್ಪ ಅಂತಂದರೆ ಸ್ವಲ್ಪ ಟ್ರೆಂಡ್ ಆಗ್ತಿದ್ದಾನೆ ಅಣ್ಣ, ನೆಗೆಟಿವ್ ಆರಾ ಅಂತ ಹೇಳ್ಬೋದು ನಮ್ಮ ಅಣ್ಣಂದು. ಯಾರಪ್ಪ ಅಂದರೆ ದಿಗ್ವೇಶ್. ಅಲ್ಲ ಗುರು, ಸರಿಯಾಗಿ ಚೆನ್ನಾಗಿ ಸಖತ್ತಾಗಿ ನಡೀತಾ ಇದೆ. ಅಣ್ಣ ಬಂದ್ಬಿಟ್ಟು ಏನೇನೋ ಮಾಡ್ತಾರಪ್ಪ, ಅಂದರೆ ಮ್ಯಾಂಕಡೆಲ್ಲ ಮಾಡ್ತಿದ್ದಾನೆ ಅಣ್ಣ. ಒಳ್ಳೆ ಕತೆ ಗುರು. ಅದು ಒಂದು ಸಿಗ್ನೇಚರ್ ಬೇರೆ ಹೊಡಿತಾರಪ್ಪ. ಅದು ಏನಂದರೆ ನಮ್ಮ ಜಿತೇಶ್ ಅವರು ಹಿಂಗೆ ರಿವರ್ಸ್ ಸ್ವೀಪ್ ಮಾಡೋಕ್ಕೋಗಿ ಔಟ್ ಆಗ್ತಾರೆ. ಬಟ್ ಅದು ಏನಂದರೆ ನೋ ಬಾಲ್ ಆಗುತ್ತೆ ಆ ಬಾಲು. ಅಣ್ಣ ಏನಂದರೆ ನಮ್ಮ ದಿಗ್ವೇಶ್ ಅಣ್ಣ ಅದು ಏನು ಚೆಕ್ ಬರೆಯೋದಂತಾರಲ್ಲ, ಅದು ಬರ್ದಿದ್ದು. ಬಟ್ ಅದು ಚೆಕ್ ಬೌನ್ಸ್ ಆಗಬೇಕಾ, ನೋ ಬಾಲ್ ಆಗಿಬಿಟ್ಟು ಬರೀ ಇಂಥದೆಯಾ. ಇನ್ನೂ ಅದು ಮ್ಯಾಂಕಡ್ ಅದು ಇದು ಏನೋ ಮಾಡೋಕೆ ಹೋದ ಅಣ್ಣ. ಬಟ್ ಕೊನೆಯಲ್ಲಿ ನಮ್ಮ ಫೇರ್ ಪ್ಲೇ ಅಂತ ಸ್ಪಿರಿಟ್ ತೋರಿಸಿದ್ರೆ ನಮ್ಮ ಪಂತ್ ಅವರು, ಅದು ಔಟ್ ಆಗಲಿಲ್ಲ. ಅದು ಏನಂತಂದರೆ ರಿಯಾಕ್ಷನ್ ಹಂಗೆ ಇತ್ತು ಗುರು. ಫುಲ್ಲು ಅಂದರೆ ಬಾಲೆಲ್ಲ ಹಿಂಗೆ ಹಾಕಿದ್ಮೇಲೆ ಅಣ್ಣ ಅಂದರೆ ಸ್ಟಂಪ್ಗೆ ಹಿಂಗೆ ಟಚ್ ಮಾಡಿದ ಬಾಲಿಂದ ಅಂತ ಆ ಥರ. ಅದು ಏನೇ ಇರಲಿ ಗುರು, ಆ ಟೈಮಲ್ಲಿ ಬೇಕಾಗೈತಾ. ಒಳ್ಳೆ ಕತೆ. ದಿಗ್ವೇಶ್ ಅಣ್ಣದಂತೂ ಒಂಥರ ನೆಗೆಟಿವ್ ಆರ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದಪ್ಪ. ಯಾಕೆ ಬೇಕಿತ್ತು ಅನ್ನೋ ಥರ ಫುಲ್ ಟ್ರೋಲ್ ಎಲ್ಲ ಆಗ್ತಿದ್ದಾನೆ ಅಣ್ಣ ಅಂತೂ. ಬಟ್ ಕೊನೆಯಲ್ಲಿ ಏನಾದರೂ ಹೇಳಿ ನೀವು, ನಮ್ಮ RCB ಅವರು ಸಾಕಾದಾಗ ಆಡಿದ್ದಾರೆ, ಸೂಪರಾಗಿ ಆಡಿದ್ದಾರೆ. ಚಿಂದಿ ಗುರು, ಚಿಂದಿ ಅಂದರೆ ಚಿಂದಿ ಬ್ಯಾಟಿಂಗು. ಬಟ್ ಅದೇ ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಬೌಲಿಂಗಲ್ಲಿ ಎಡವಿದ್ರು, ಕ್ಯಾಪ್ಟನ್ಶಿಪ್ಪಲ್ಲಿ ಎಡವಿದ್ರು. ಅದೆಲ್ಲ ನೆಕ್ಸ್ಟ್ ಕ್ವಾಲಿಫೈಯರ್ 1 ಸರಿ ಮಾಡ್ಕೋತಾರೆ, ಏನೂ ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಮುಲಾನ್ಪುರದಲ್ಲಿದೆ ಗುರು ಮ್ಯಾಚು, ಕ್ವಾಲಿಫೈಯರ್ 1. ಅದು ಗೆದ್ದರೆ ಸೀದಾ ಫೈನಲ್ಗೆ ಹೋಗ್ತೀವಿ. ಸೊ ನೋಡ್ಬೇಕು, ಅದು ಮ್ಯಾಚು ಸೈಕಾಗಿರುತ್ತೆ. ನೋಡೋಣ ಏನಾಗುತ್ತಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮಗೋಸ್ಕರ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.